ವೀಕ್ಷಕರೇ ನಮಸ್ಕಾರ. ಮೈಸೂರು ನಗರದಲ್ಲಿ ಕಂಡ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಅದುವೇ ಮೈಸೂರು ಅರಮನೆ ಅಥವಾ ಅಂಬಾವಿಲಾಸ ಅರಮನೆ. ಇದು ವಿಶ್ವವಿಖ್ಯಾತವಾದ ಅರಮನೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾದಂತಹ ಕರ್ನಾಟಕದ ಪ್ರಥಮ ತಾಣ. ಕರ್ನಾಟಕದಲ್ಲಿ ಮೈಸೂರನ್ನು ಅರಮನೆಗಳ ನಗರ ಎಂದು ಕೂಡ ಕರೆಯಲಾಗುತ್ತೆ. ಅರಮನೆಯ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಅರಮನೆ ಹಿಂದಿನ ಮೈಸೂರು ಸಂಸ್ಥಾನದ ಒಡೆಯ ವಂಶದ ಅರಸರ ನಿವಾಸ ಹಾಗೂ ದರ್ಬಾರ್ ಶಾಲೆಯಾಗಿತ್ತು. ಮೈಸೂರು ಸಂಸ್ಥಾನವು 1399ರಿಂದ 1947ರ ಭಾರತ ಸ್ವಾತಂತ್ರ್ಯದವರೆಗೆ ಒಡೆಯರ್ ವಂಶದ ಅರಸರಿಂದ ಆಳಲ್ಪಟ್ಟಿತು. ಆದರೆ ನಂಜರಾಜರ್ ಒಡೆಯರ್ ಕಾಲದಲ್ಲಿ ಹೈದರಾಲಿ ಪ್ರಬಲವಾಗಿ ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ತಾನೆ. ಹೀಗೆ ಆಳ್ವಿಕೆಯನ್ನು ನಡೆಸುತ್ತಾ ನಂತರ 1782ರಲ್ಲಿ ಹೈದರಾಲಿ ಸಾವನ್ನಪ್ತಾನೆ. ನಂತರ ಈತನ ಮಗನಾದ ಟಿಪ್ಪು ಸುಲ್ತಾನ್ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ. ನಂಜರಾಜರ್ ಬೆಟ್ಟದ ಚಾಮರಾಜರು ಕೇವಲ ಹೆಸರಿಗಷ್ಟೇ ರಾಜರಾಗಿ ಶ್ರೀರಂಗಪಟ್ಟಣದಲ್ಲಿ ವಾಸವಾಗಿರ್ತಾರೆ. ಆದರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ನಿಧನರಾದ ನಂತರ ಮೈಸೂರು ಅರಸರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬರ್ತಾರೆ. ಒಡೆಯರ್ ಅರಸರು 14ನೇ ಶತಮಾನದಲ್ಲಿ ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿದ್ರು. ಈ ಅರಮನೆಗೆ 1630ರಲ್ಲಿ ಸಿಡಿಲು ಬಡಿದು ಸ್ವಲ್ಪ ಭಾಗ ಹಾಳಾಗಿತ್ತು. ಆಗ ಇದನ್ನು ರಿಪೇರಿ ಮಾಡಿ ಸರಿ ಮಾಡಲಾಗಿತ್ತು. ಆದರೆ 18ನೇ ಶತಮಾನದಲ್ಲಿ ಅರಮನೆ ಮತ್ತಷ್ಟು ಹಾಳಾಗಿ 1793ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದನ್ನು ಬೀಳಿಸಿ 1803ರಲ್ಲಿ ಇನ್ನೊಂದು ಅರಮನೆಯನ್ನು ಇಲ್ಲಿ ಕಟ್ಟಲಾಗುತ್ತೆ. ಆ ಅರಮನೆಯೂ ಸಹ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಿರವರ ಮದುವೆ ಸಮಯದಲ್ಲಿ ನಾಶವಾಗುತ್ತೆ. ಇದರಿಂದಾಗಿ ಅರಮನೆ ವಾಸುಗಳು ನಂತರ ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗ್ತಾರೆ. ನಂತರ ಕೆಂಪನಂಜಾಮಣಿರವರು ಇನ್ನೊಂದು ಅರಮನೆಯನ್ನು ಕಟ್ಟಲು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಇರ್ವಿನ್ ರವರನ್ನು ನೇಮಕ ಮಾಡ್ತಾರೆ. ವಿವಿಧ ವಸ್ತುಗಳನ್ನು ಸೇರಿಸಿ ಅರಮನೆಯನ್ನು ನಿರ್ಮಿಸಲು ಸೂಚನೆಯನ್ನು ಕೊಡ್ತಾರೆ. ನಂತರ 1912ರಲ್ಲಿ ಅರಮನೆಯ ಕೆಲಸ ಪೂರ್ತಿಯಾಗುತ್ತೆ. ಇದಿಷ್ಟು ಅರಮನೆ ಬಗೆಗಿನ ಮಾಹಿತಿಯಾದರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣದ ನಂತರ ಈ ಸಂಸ್ಥಾನದ ಅಧಿಕಾರವನ್ನು ಮುಂದುವರಿಸಲಿಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ನೇಮಕ ಮಾಡ್ತಾರೆ. ಆದರೆ ಇವರು ಕೇವಲ 5 ವರ್ಷದ ಬಾಲಕನಾಗಿದ್ದರಿಂದ ಪೂರ್ಣ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ 5 ವರ್ಷ ಬೇಕಾಗುತ್ತೆ. ಆದರೆ 1810ರಲ್ಲಿ ಬ್ರಿಟಿಷರ ತಂತ್ರದಿಂದ ಆಡಳಿತವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗುತ್ತೆ. ಮೈಸೂರು ಅರಮನೆಯ ವಿಶೇಷತೆ ಹೇಳೋದಾದರೆ ಇಲ್ಲಿ ಮೊಘಲ್ ಸಾಮ್ರಾಜ್ಯದ ಅರಮನೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೋಣೆ ದಿವಾನ್ ಎ ಖಾಸ್ ಇದನ್ನು ಮೈಸೂರು ಅರಮನೆಯಲ್ಲಿ ನಿರ್ಮಿಸಲಾಗಿದೆ. ಮುಖ್ಯವಾದ ಅತಿಥಿಗಳು ಬಂದಾಗ ಅವರನ್ನು ರಾಜರುಗಳು ಭೇಟಿಯಾಗಲು ಈ ಕೋಣೆಯನ್ನು ಬಳಸ್ತಾ ಇದ್ರು. ಇನ್ನು ಇಲ್ಲಿ ಸಭೆ ನಡೆಸುವ ಹಾಲನ್ನು ದರ್ಬಾರ್ ಹಾಲ್ ಎಂದು ಕರೆಯಲಾಗ್ತಾ ಇತ್ತು. ಇಲ್ಲೇ ಜನರು ರಾಜನನ್ನು ನೋಡ್ತಾ ಇದ್ರು. ರಾಜ ಮನೆತನದ ಸದಸ್ಯರು ಬಳಸಲಾಗ್ತಾ ಇದ್ದಂಥ ಆಯುಧಗಳನ್ನು ಇಲ್ಲಿ ಇರಿಸಲಾಗಿದೆ. ವೀಕ್ಷಕರೇ, ಇದಿಷ್ಟು ಮೈಸೂರು ಅರಮನೆ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ.